ಇನ್ನು ಕೆಲವೇ ಕ್ಷಣಗಳಲ್ಲಿ ಶಿವಲಿಂಗಕ್ಕೆ ಸೂರ್ಯ ರಶ್ಮಿ ಕಿರಣ ಸ್ಪರ್ಶವಾಗಲಿದೆ. ಈಗಾಗಲೇ ಶೆಲ್ವಪಿಳ್ಳ ಅಯ್ಯಂಗಾರ್ ಅವರು ಕೂಡ ಒಂದಷ್ಟು ವಿಶೇಷತೆಯ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಅವರ ಜೊತೆಗೂ ಕೂಡ ಈ ದೇಗುಲದ ವಿಶೇಷತೆ ಮತ್ತು ಹಿನ್ನೆಲೆ ಐತಿಹ್ಯದ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ಗಮನಿಸ್ತಾ ಇದ್ದೀರಿ ಒಂದು ಕಡೆ ದೃಶ್ಯಾವಳಿಯಲ್ಲಿ ಯಾವ ರೀತಿಯಾಗಿ ಭಕ್ತರು ಜಮಾವಣೆಗೊಂಡಿದ್ದಾರೆ ಅಂತ ಹೇಳಿ ಎಲ್ಇಡಿ ವ್ಯವಸ್ಥೆಯನ್ನ ಭಕ್ತಾದಿಗಳಿಗೋಸ್ಕರ ದೇವಸ್ಥಾನದ ಹೊರಗಡೆ ಮಾಡಲಾಗಿದೆ. ಇನ್ನು ಸೂರ್ಯ ರಶ್ಮಿ ಕಿರಣ ಸ್ಪರ್ಶ ಆದ್ಮೇಲೆ ಕ್ಷೀರಾಭಿಷೇಕ, ಎಳನೀರ್ ಅಭಿಷೇಕ, ಒಂದಷ್ಟು ಅಭಿಷೇಕಗಳು, ಪೂಜೆ ಪುನಸ್ಕಾರಗಳು, ಮಹಾಮಂಗಳಾರತಿಯ ನಂತರ ಭಕ್ತರಿಗೆ ದೇವಸ್ಥಾನ ಪ್ರವೇಶಕ್ಕೆ ಅವಕಾಶವನ್ನ ದೇವಸ್ಥಾನದ ಆಡಳಿತ ಮಂಡಳಿ ಮಾಡಿಕೊಡಲಿದೆ. ಇನ್ನು ಶೆಲ್ವಪಿಳ್ಳ ಅಯ್ಯಂಗಾರ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಾವಾಗಲೇ ಹೇಳ್ತಾ ಇದ್ರಿ, ಒಂದಷ್ಟು ವಿಶೇಷತೆಯ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರಿ. ಪ್ರಮುಖವಾಗಿ ನಮ್ಮ ಪ್ರಾಚೀನ ವಾಸ್ತುವಿನ ಬಗ್ಗೆ ಮತ್ತು ಈ ದೇಗುಲದ ರಚನೆಯ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕಾಗುತ್ತೆ. ಏನ್ ಹೇಳ್ತೀರಿ ಅಂತ ಅದರ ಕುರಿತು? ಇದೊಂದು ದೇವಸ್ಥಾನ ಪ್ರಪಂಚದಲ್ಲೇ ಒಂದು ಅತ್ಯದ್ಭುತವಾದ ವಾಸ್ತು ವಿಜ್ಞಾನದ ಪ್ರತೀಕ. ಇದು ಕೇವಲ ವಾಸ್ತು ಮಾತ್ರವಲ್ಲ, ವಿಜ್ಞಾನವನ್ನೇ ಅಳವಡಿಸ್ಕೊಂಡಿರುವಂತಹ ಒಂದು ವಾಸ್ತು ಇಡೀ ಪ್ರಪಂಚದಲ್ಲಿ. ಯಾಕೆ ಅಂತ ಕೇಳಿದ್ರೆ, ನಾನು ಒಂದು ಉದಾಹರಣೆಯನ್ನು ನಿಮಗೆ ಕೊಟ್ಟರೆ ತಪ್ಪಾಗಲಾರ್ದು ಅಂತ ಭಾವಿಸ್ತೀನಿ. ಈಗ ರಾಮ ಮಂದಿರವನ್ನು ಕಳೆದ ಬಾರಿ ಮಾಡಿದಾಗ ರಾಮನವಮಿಯ ದಿನ ಹಣೆಯ ಮೇಲೆ ಸೂರ್ಯನ ತಿಲಕ ಬೀಳಬೇಕು, ಯಾಕೆಂದರೆ ಅವನು ಸೂರ್ಯ ವಂಶಸ್ಥ ಅಂತ ಹೇಳಿ ಅರಮನೆಯ ಇದರಲ್ಲಿ ಅಯೋಧ್ಯೆಯಲ್ಲಿ ರಾಮನ ದೇವಸ್ಥಾನದಲ್ಲಿ ಲೆನ್ಸ್ಗಳ ಮೂಲಕ ಬೆಳಕನ್ನು ಬೀಳುವ ವ್ಯವಸ್ಥೆಯನ್ನು ಮಾಡಿದರು. ಆದರೆ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೇನಪ್ಪ ಅಂತ ಕೇಳಿದ್ರೆ, ನೇರವಾಗಿಯೇ ಬೆಳಕನ್ನು ಬೀಳಿಸ್ತಾರೇನೋ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಗವಿಗಂಗಾಧರೇಶ್ವರನ ಥರ. ಆದರೆ ಅದನ್ನು ಮಾಡೋಕ್ಕಾಗಲಿಲ್ಲ. ಅವರು ಲೆನ್ಸ್ ಮೂಲಕ ಬೆಳಕು ಬಂದು ಅಲ್ಲಿ ಬೀಳೋ ಹಾಗೆ ಮಾಡಿದ್ದಾರೆ. ಆದರೆ ನೀವು ಯೋಚನೆ ಮಾಡಿ ನೋಡಿ, 1000 ವರ್ಷದ ಹಿಂದೆಯೇ ಭಾರತದಲ್ಲಿ ಈ ನೇರವಾಗಿ ಬೆಳಕನ್ನು ಬೀಳೋ ಹಾಗೆ ಮಾಡಿದಾರಲ್ಲ ಈ ದೇವಸ್ಥಾನ, ಎಷ್ಟು ಕ್ಯಾಲ್ಕುಲೇಟಿವ್ ಆಗಿರ್ಬೇಕು, ಒಂದು ವಿಚಾರ ಅಲ್ಲಿ ನಿಮ್ಮ ಬಹುಶಃ ಮೈಕಿಗೆ ಶಲ್ಯ ರಬ್ಬಾಗ್ತಾ ಇದೆ ಅಂತ ಕಾಣಿಸುತ್ತೆ. ಸ್ವಲ್ಪ ವಾಯ್ಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತಾ ಇದೆ ಮೈಕಿಗೆ. ಇವಾಗ ಹೇಳಿ ಹೇಳಿ. ಇವಾಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನೀವು ಹೇಳ್ತಾ ಇದ್ರಿ ರಾಮ ಜನ್ಮಭೂಮಿಯಲ್ಲಿ ನಿರ್ಮಿಸಲಾಗಿರುವ ಮೂರ್ತಿ ವಿಚಾರವಾಗಿ ಇಲ್ಲಿದ್ದು ಒಂದು ಕಂಪ್ಯಾರಿಸನ್ ಮಾಡ್ತಾ ಇದ್ರಿ. ಹೇಳಿ ಹೇಳಿ ಹೇಳಿ. ಹೌದು, ರಾಮ ಜನ್ಮಭೂಮಿಯಲ್ಲಿ ನೀವು ಲೆನ್ಸ್ಗಳ ಮೂಲಕ ಬೆಳಕನ್ನು ಬೀಳುವ ಹಾಗೆ ಮಾಡಿದ್ರಿ ಇವತ್ತಿನ ವಿಜ್ಞಾನವನ್ನು ಬಳಸ್ಕೊಂಡು. ಆದರೆ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೇನು ಅಂತ ಕೇಳಿದ್ರೆ, ರಾಮನವಮಿಯ ದಿನಾನು ನೇರವಾಗಿಯೇ ಸೂರ್ಯನ ಬೆಳಕನ್ನು ಬೀಳುವ ಹಾಗೆ ಮಾಡ್ತಾರೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ಹಾಗಿದ್ರೆ ನಮ್ಮ ಪ್ರಾಚೀನ ದೇವಾಲಯದಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಯಾವುದೇ ಲೆನ್ಸಿನ ವ್ಯವಸ್ಥೆ ಇಲ್ಲದೆ ನೇರವಾಗಿ ಸೂರ್ಯ ಕಿರಣಗಳು ಅದು ಇವತ್ತೇ ಮಕರ ಸಂಕ್ರಾಂತಿಯ ದಿನವೇ ಪುಣ್ಯಕಾಲದಲ್ಲೇ ಬೀಳುವ ವ್ಯವಸ್ಥೆಯನ್ನು ಮಾಡಿದಾರಲ್ಲ. ಹಾಗಿದ್ರೆ ಅವರು ಎಷ್ಟು ದೊಡ್ಡ ವಿಜ್ಞಾನಿಗಳಾಗಿದ್ರು ಆವತ್ತಿಗೆ ಭಾರತೀಯರು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಇದೇ ಥರ ಒಂದೆರಡು ದೇವಸ್ಥಾನಗಳಿದೆ. ಕೊಲ್ಲಾಪುರದ ಮಹಾಲಕ್ಷ್ಮಿ ಮತ್ತು ತಮಿಳುನಾಡಿನ ಕೆಲವು ದೇವಸ್ಥಾನಗಳಲ್ಲಿ ಬೆಳಕು ಬೀಳ್ತದೆ. ನಮ್ಮ ಕರ್ನಾಟಕದ ಶೃಂಗೇರಿಯಲ್ಲಿ ಪ್ರತಿಯೊಂದು ಕಂಬಗಳಿವೆ, 12 ಕಂಬಗಳು, 12 ರಾಶಿಯ ಕಂಬಗಳು. ಸೂರ್ಯ ಯಾವ ರಾಶಿಯಲ್ಲಿ ಆ ತಿಂಗಳಿನಲ್ಲಿ ಇರ್ತಾನೋ ಆ ಕಂಬಕ್ಕೆ ಮಾತ್ರ ಬೆಳಕು ಬೀಳೋ ಹಾಗೆ ಮಾಡಿದ್ದಾರೆ. ಹೀಗೆಲ್ಲ ನಾವು ನೋಡಿದ್ರೆ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಎಕ್ಸಾಕ್ಟ್ಲಿ ಸಂಕ್ರಾಂತಿಯ ದಿನವೇ ಬೆಳಕು ಬೀಳುತ್ತೆ. ಸಂಕ್ರಾಂತಿಯ ದಿನ ಸಾಯಂಕಾಲದ ಅಸ್ತಮಾನದ ಸಮಯದಲ್ಲಿಯೇ ಬೆಳೆಯುತ್ತೆ ಮತ್ತು ಅದು ದಕ್ಷಿಣ ಭಾಗದ ಮೂಲಕ ಬೆಳಕು ಹೋಗಿ ಅಲ್ಲಿ ಪಶ್ಚಿಮಾಭಿಮುಖವಾಗಿರುವ ಶಿವನಿಗೆ ಬೀಳುತ್ತೆ, ಅಂದರೆ ದಕ್ಷಿಣಾಭಿಮುಖವಾಗಿರುವಂಥದ್ದು. ಇದೆಲ್ಲ ನೋಡಿದ್ರೆ ಭಾರತೀಯರು ವಾಸ್ತು ವಿಜ್ಞಾನದಲ್ಲಿ ಎಷ್ಟು ಅದ್ಭುತವಾದಂತಹ ಪ್ರಗತಿಯನ್ನು ಸಾಧಿಸಿದ್ರು ಅಂದರೆ, ಅವ್ರಿಗೇನೇನು ಗೊತ್ತಿರಬೇಕು ಅಂದರೆ, ಆಕಾಶಕಾಯಗಳ ಚಲನೆ ಅಂದರೆ ಸೂರ್ಯ, ಚಂದ್ರ, ಗುರು, ಮಂಗಲ, ಬೃಹಸ್ಪತಿ ಈ ಗ್ರಹಗಳ ಚಲನೆ, ಭೂಮಿಯ ಚಲನೆ, ಬೆಳಕಿನ ವೇಗ, ಬೆಳಕು ಎಷ್ಟು ಸೆಕೆಂಡಿಗೆ ಎಷ್ಟು ವೇಗವಾಗಿ ಚಲಿಸ್ತದೆ ಅನ್ನುವಂತಹ ಆ ಒಂದು ಕ್ಯಾಲ್ಕುಲೇಷನ್ನು, ಮತ್ತು ಸೂರ್ಯ ಚಂದ್ರರ ಏನು ಭೂಮಿಯ ಉತ್ತರಾಯಣ ದಕ್ಷಿಣಾಯನದ ಕ್ಯಾಲ್ಕುಲೇಷನ್ನು, ಇಷ್ಟು ಗೊತ್ತಿದ್ದರೆ ಮಾತ್ರನೇ ಇದನ್ನು ಮಾಡ್ಬೋದು. ಅದಲ್ಲದೆ ಕಲ್ಲಿನ ನೇಚರು ಅಂದರೆ ಯಾವ ಕಲ್ಲು, ಆ ಕಲ್ಲಿನ ಮೆಟೀರಿಯಲ್ ಸೈನ್ಸ್ ಏನು, ಮತ್ತು ಎಷ್ಟು ಎತ್ತರ ಕಟ್ಟಿದ್ರೆ ದೇವಸ್ಥಾನದಲ್ಲಿ ಬೆಳಕು ಬರುತ್ತದೆ ಅನ್ನುವಂತಹ ಗಣಿತದ ಕ್ಯಾಲ್ಕುಲಸ್, ಟ್ರಿಗ್ನಾಮೆಟ್ರಿ ಮತ್ತು ಸರ್ಡ್ಸ್ ಇವುಗಳ ಜ್ಞಾನ, ಕ್ವಾಂಟಮ್ ಫಿಸಿಕ್ಸ್ನ ಜ್ಞಾನ, ಇಷ್ಟೆಲ್ಲ ಇಲ್ಲದೆ ಇದನ್ನು ಮಾಡೋಕ್ಕಾಗೋದಿಲ್ಲ. ಹಾಗಿದ್ರೆ 1000 ವರ್ಷದ ಹಿಂದೆಯೇ ನಮ್ಮ ಭಾರತೀಯರು ಕೇವಲ ಅಧ್ಯಾತ್ಮದಲ್ಲಿ ಮಾತ್ರವಲ್ಲ, ವಿಜ್ಞಾನದಲ್ಲಿ, ಗಣಿತದಲ್ಲಿ, ವಾಸ್ತುತಂತ್ರದಲ್ಲಿ ಅತ್ಯದ್ಭುತವಾಗಿದ್ದರು ಅನ್ನೋದಕ್ಕೆ ಒಂದು ಟೆಸ್ಟಿಮೋನಿ, ಸಾಕ್ಷಿ ಈ ಗವಿಗಂಗಾಧರೇಶ್ವರ
ಸ್ವಾಮಿ ದೇವಸ್ಥಾನ ಮಾಲ್ತೇಶ್. ಡಾಕ್ಟರ್ ಶೆಲ್ಲಪಿಳ್ಳಿ ಮತ್ತೊಂದು ವಿಚಾರ ಅಂದ್ರೆ ಈ ಗೊತ್ತಿಲ್ಲ ಅದು ಕೇವಲ ಪುರಾಣದಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರನೋ ಅಥವಾ ಇತಿಹಾಸದಲ್ಲಿ ಇದಕ್ಕೇನಾದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ನಿದರ್ಶನಗಳಿದೆಯೋ ಅಥವಾ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇದರಿಂದ ಕಾಶಿಗೂ ಕೂಡ ಲಿಂಕ್ ಇದೆ, ಶಿವಗಂಗೆಗೂ ಕೂಡ ಈ ಗುಹೆಯ ಮುಖೇನವಾಗಿ ಹೋಗೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನೆಲ್ಲ ಹೇಳ್ತಾರೆ. ಇದು ಹಿಂದೆ ಋಷಿಶ್ರೇಷ್ಠರಾಗಿದ್ದಂಥವ್ರು ಗೌತಮ ಋಷಿಗಳು ಆಮೇಲೆ ಭಾರದ್ವಾಜ ಮುನಿಗಳು ನಿರ್ಮಿಸಿದ್ದಂಥದ್ದು ಅನ್ನುವಂಥದ್ದು ಕೂಡ ಪುರಾಣ ಹೇಳುತ್ತೆ. ಇದ್ರ ಬಗ್ಗೆ ಇತಿಹಾಸ ನಮ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ಅಂದ್ರೆ ಎರಡು ಭಾಗಗಳಾಗಿ ದೇವಸ್ಥಾನಗಳನ್ನು ನೋಡಬೇಕು. ಒಂದು ಪುರಾಣ, ಇನ್ನೊಂದು ಇತಿಹಾಸ. ಪುರಾಣಗಳ ಪ್ರಕಾರ ಗೌತಮ ಮುನಿ ಮತ್ತು ಭಾರದ್ವಾಜ ಮುನಿಗಳು ಇಲ್ಲಿ ಆರಾಧನೆಯನ್ನು ಮಾಡ್ತಾ ಇದ್ರು. ಅವರು ಭಾರತದಲ್ಲಿ 5 ಲಿಂಗಗಳು, ಅಂದರೆ ಶಿವನಿಗೆ 5 ಮುಖಗಳಿದೆ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನ ಅನ್ನುವಂತಹ ಮುಖಗಳು. ಆ 5 ಮುಖಗಳು ಬೇರೆ ಬೇರೆ ದಿಕ್ಕಲ್ಲಿದೆ ಭಾರತದಲ್ಲಿ. ಅಲ್ಲಿಗೆ ಇವರು ಪೂಜೆ ಮಾಡಿ ಒಂದು ಕಾಲದಲ್ಲಿ ಒಂದು ಲಿಂಗದಲ್ಲಿ ಪೂಜೆ ಮಾಡಿ ಇನ್ನೊಂದು ಕಾಲಕ್ಕೆ ಇನ್ನೊಂದು ಲಿಂಗದ ಪೂಜೆಗೆ ಹೋಗ್ತಾ ಇದ್ರು. ಇದು ಅಘೋರ ಮುಖ, ಇದು ನಮ್ಮಲ್ಲಿರುವಂತಹದ್ದು ಅನ್ನೋದೆಲ್ಲ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಅದು ಪುರಾಣಗಳಲ್ಲಿ ಆಧ್ಯಾತ್ಮ ಸಾಧನೆಯನ್ನು ಮಾಡಿರೋರಿಗೆ ಇದೆಲ್ಲ ಸಾಧ್ಯ ಅಂತ ಅನ್ನಿಸ್ಬೋದು. ಆದರೆ ಐತಿಹಾಸಿಕವಾಗಿ ನೋಡಿದ್ರೆ ನಾವು ಪುರಾಣವನ್ನು ಸಮರ್ಥನೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ನಮಗೆ ಇತಿಹಾಸ ಬಂದು ಎವಿಡೆನ್ಸ್ ಮೇಲೆ ಇದೆ, ಪುರಾಣಗಳು ಬಂದು ನಂಬಿಕೆಯ ಮೇಲಿದೆ. ನಂಬಿಕೆ ಮತ್ತು ಎವಿಡೆನ್ಸ್ ಎರಡೂ ಬೇರೆ ಬೇರೆ. ಸೊ ಹಾಗಾಗಿ ಭಾರದ್ವಾಜ ಮುನಿಗಳು, ಗೌತಮ ಮುನಿಗಳು ಇವರು ಮಾಡ್ತಾ ಇದ್ರು ಅನ್ನೋದು ಅದು ನಂಬಿಕೆಗಳು. ಆದರೆ ಐತಿಹಾಸಿಕವಾಗಿ ನಾವು ನೋಡಿದ್ರೆ ಇದನ್ನು ಮಾಡಿರುವಂತಹದ್ದು ಗಂಗರ ಕಾಲದಲ್ಲಿ. ಗಂಗರು ನಮ್ಮ ಕರ್ನಾಟಕವನ್ನು ಆಳಿದಂತಹ ಒಂದು ದೊಡ್ಡ ಸಾಮ್ರಾಜ್ಯ. ಅವರು ಬಹಳ ದೀರ್ಘಕಾಲವಾಗಿ ಆಳಿದಂತಹ ಒಂದು ಸಾಮ್ರಾಜ್ಯ. ಅವರು 2 ರಾಜಧಾನಿನ ಇಟ್ಕೊಂಡಿದ್ರು. ಒಂದು ತಲಕಾಡಲ್ಲಿ ಇತ್ತು, ಇನ್ನೊಂದು ಕೋಲಾರ, ಕುವಲಯಾಪುರ ಅಂತ ಏನು ಬರ್ತದೆ ಅಲ್ಲಿಗೆ ಕೋಲಾಳ ಅಂತ ಬರ್ತದೆ, ಅಲ್ಲಿ ಇತ್ತು. ಕೋಲಾರವನ್ನು ಅವರು ಒಂದು ಇಟ್ಕೊಂಡಿದ್ರು. ಸೊ ಇದೆರಡೂ ಕೂಡ ಪ್ರಧಾನವಾಗಿ ಅವ್ರಿಗೆ ಸೇರಿತ್ತು. ಅವರ ಕಾಲದಲ್ಲಿ ಈ ಗುಹಾಂತರ ದೇವಾಲಯವನ್ನು ಕೆತ್ತಲಾಯಿತು. ಅಂದರೆ ಇದು ಸಹಜವಾಗಿ ಕೆತ್ತಿರುವಂತಹ ಏಕಶಿಲೆಯಿಂದ ಕೂಡಿದ ಗುಹೆ ಮತ್ತು ಲಿಂಗ ಮತ್ತು ಅಲ್ಲಿರುವಂತಹ ಸ್ತಂಭ ಇವೆಲ್ಲವೂ ಒಂದೇ ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಮತ್ತು ನಂತರ ಏನಾಯಿತು ಅಂತಂದರೆ ರಾಮರಾಯರ ಕಾಲದಲ್ಲಿ, ಅಂದರೆ ಏನು ವಿಜಯನಗರದ ಕಾಲದಲ್ಲಿ ಕೆಂಪೇಗೌಡರು ಇದನ್ನು ಪೂರ್ತಿ ಮತ್ತೆ ಜೀರ್ಣೋದ್ಧಾರವನ್ನು ಮಾಡಿದ್ರು ಅನ್ನೋದು ಬರ್ತದೆ. ಕೆಂಪೇಗೌಡರ ಕಾಲದಲ್ಲಿ ಇವತ್ತೇನು ವ್ಯವಸ್ಥೆ ಇದೆಯೋ ಅದನ್ನೆಲ್ಲ ಅವರು ಮಾಡಿದ್ರು ಅಂತ. ಸೊ ಇದು ಇತಿಹಾಸ. ಸೊ ಐತಿಹಾಸಿಕ ಮತ್ತು ಪೌರಾಣಿಕ ಎರಡಕ್ಕೂ ಕೂಡ ವ್ಯತ್ಯಾಸ ಇದೆ. ಒಂದು ನಂಬಿಕೆ, ಇನ್ನೊಂದು ಎವಿಡೆನ್ಸ್, ಸಾಕ್ಷ್ಯ. ಸೊ ಹಾಗಾಗಿ ಎರಡನ್ನು ಮಿಕ್ಸ್ ಮಾಡಕ್ಕೆ ಹೋದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಎಸ್, ಹಾಗೆಯೇ ಈಗ ಹೇಳ್ತಾ ಇದ್ರಿ ಗುರುಗಳೇ ತಾವು ಈ ನಂಬಿಕೆ, ಪೌರಾಣಿಕತೆ ಮತ್ತು ಇತಿಹಾಸದ ಬಗ್ಗೆ. ಇನ್ನು ಈ ಸೂರ್ಯರಶ್ಮಿ ಕಿರಣ ಸ್ಪರ್ಶದ ಬಗ್ಗೆ ಮತ್ತೊಂದು ಅಚಲವಾದ ನಂಬಿಕೆ ಏನಪ್ಪಾ ಅಂದರೆ, ಧಾರ್ಮಿಕವಾಗಿ ಸೂರ್ಯರಶ್ಮಿ ಶಿವಲಿಂಗವನ್ನು ಸ್ಪರ್ಶ ಮಾಡಿ ನಿರಾತಂಕವಾಗಿ ಹಾದು ಹೋದರೆ ಆ ವರ್ಷ ಪೂರ್ತಿ ಚೆನ್ನಾಗಿರುತ್ತೆ, ಯಾವುದೇ ರೀತಿಯ ಸಮಸ್ಯೆಗಳು ಇರಲ್ಲ ಅಂತ ಹೇಳಿ ಒಂದಷ್ಟು ನಂಬಿಕೆಗಳು ಬಲವಾಗಿ ಇದೆ. ಅದೇ ರೀತಿಯಾಗಿ ಕಳೆದ ಅನೇಕ ವರ್ಷಗಳಿಂದಲೂ ಕೂಡ ನಡೆದುಕೊಂಡು ಬರ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ತಾವು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮಾತನಾಡ್ತೀರಿ ಅಂತ ಹೇಳಿ, ಈ ಸೂರ್ಯರಶ್ಮಿ ಸಂಪೂರ್ಣವಾಗಿ ಶಿವಲಿಂಗಕ್ಕೆ ಸ್ಪರ್ಶ ಮಾಡಿದ್ರೆ ಅಥವಾ ಮಾಡದೇ ಇದ್ರೆ ಅಥವಾ ಮಾಡಿದಂತಹ ರೀತಿ ಕಮ್ಮಿ ಆದ್ರೆ ಅದರ ಪರಿಣಾಮ ಹೇಗಿರುತ್ತೆ ಅಂತ ತಾವು ವಿಶ್ಲೇಷಿಸ್ತೀರಿ ಅಂತ? ಅಲ್ಲಿ ಒಂದು ನಂಬಿಕೆ ಇದೆ, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಒಂದು ಭವಿಷ್ಯ. ಇವಾಗ ನಮ್ಮ ಕರ್ನಾಟಕದಲ್ಲಿ ಅನೇಕ ದೇವಸ್ಥಾನಗಳಿವೆ, ಅನೇಕ ವಿಧವಾಗಿ ಭವಿಷ್ಯಗಳನ್ನು ಹೇಳ್ತಾರೆ. ಉದಾಹರಣೆಗೆ ಕಾರ್ಣಿಕಗಳನ್ನೆಲ್ಲ ಹೇಳ್ತಾರೆ, ತಾವು ನೋಡಿರ್ಬೋದು. ಆ ಕಾರ್ಣಿಕಗಳನ್ನೆಲ್ಲ ಹೇಳುವಾಗಲೂ ಕೂಡ ಅವರವರು ಅದದೇ ಆದಂತಹ ಭವಿಷ್ಯಗಳನ್ನು ಹೇಳ್ತಾರೆ. ಅದು ಅಲ್ಲಿನ ನಂಬಿಕೆಗಳು. ಹಾಗೆಯೇ ಈ ದೇವಸ್ಥಾನದಲ್ಲಿ ಒಂದು ನಂಬಿಕೆ ಇದೆ. ಈ ದೇವಸ್ಥಾನದ ನಂಬಿಕೆ ಏನಪ್ಪ ಅಂತ ಕೇಳಿದ್ರೆ, ಸೂರ್ಯನ ಕಿರಣಗಳು ಅಪೂರ್ಣವಾಗಿ ಯಾವುದೇ ನೆರಳಿಲ್ಲದೆ ಯಾವುದೇ ತೊಂದರೆ ಇಲ್ಲದೆ ಬಿದ್ದರೆ ಆ ವರ್ಷವೆಲ್ಲವೂ ಕೂಡ ಈ ಸುತ್ತಮುತ್ತಲಿನ ಒಂದು ಜಾಗಗಳಲ್ಲಿ ನೆಮ್ಮದಿ, ಉತ್ತಮವಾದ ಆರೋಗ್ಯ, ಉತ್ತಮವಾದ ಮಳೆ ಬೆಳೆ ಮತ್ತು ರಾಜಕೀಯ ಸೌಹಾರ್ದತೆ ಇದೆಲ್ಲವೂ ಇರ್ತದೆ ಅನ್ನೋದು. ಅಕಸ್ಮಾತ್ ಸ್ವಲ್ಪ ಡಿಸ್ಟರ್ಬ್ ಆದರೆ ಮಳೆ ಬೆಳೆಗಳು ಕಮ್ಮಿ ಮತ್ತು ಅಲ್ಲಿ ವ್ಯಾಧಿಗಳು ಕಾಣಿಸ್ಕೊಳ್ತವೆ, ಸ್ವಲ್ಪ ರಾಜಕೀಯ ವಿಪ್ಲವಗಳು ಜಾಸ್ತಿ ಆಗ್ತದೆ. ಒಂದು ವೇಳೆ ಬೆಳಕೆ ಬೀಳದೆ ಹೋದರೆ ಆ ಕಾಲಘಟ್ಟದಲ್ಲಿ ಈ ಪ್ರದೇಶಗಳಲ್ಲಿ ಸ್ವಲ್ಪ ರಾಜಕೀಯ ವಿಪ್ಲವಗಳೂ ಜಾಸ್ತಿ, ಜನಮಾನಸಕ್ಕೆ ತೊಂದರೆ, ಜಾನುವಾರುಗಳಿಗೆ ತೊಂದರೆ, ಜನರುಗಳಿಗೂ ತೊಂದರೆ, ಆರೋಗ್ಯದಲ್ಲಿ ಹಿಂಸೆ. ಯಾಕಂದರೆ ಸೂರ್ಯನೇ ಆರೋಗ್ಯದ
ಒಂದು ಪ್ರಧಾನ ದೈವ. ಹೌದು. ಆರೋಗ್ಯಂ ಭಾಸ್ಕರಾದಿತ್ಯೇಚ ಅಂತ, ಆರೋಗ್ಯ ಬೇಕಾದರೆ ಭಾಸ್ಕರನಿಂದ ಪಡ್ಕೋಬೇಕು ಅಂತ, ಆರೋಗ್ಯಂ ಭಾಸ್ಕರಾತ್ ಇಚ್ಛೇತ್ ಅಂತ ಒಂದು ಇದು. ಹಾಗೆಯೇ ಶಿವ ಬಂದು ಈ ಸಂಹಾರ ಕ್ರಿಯೆಯಲ್ಲಿ ಇರೋನವನು. ಅಂದರೆ ಈ ಮನುಷ್ಯರು ಸೃಷ್ಟಿ ಸ್ಥಿತಿ ಸಂಹಾರ ಅನ್ನುವಂತಹ 3 ಕಾರಣಗಳಲ್ಲಿ ಶಿವ ಸಂಹಾರಕ್ಕೆ ಕಾರಣನಾಗೋನು. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಸೂರ್ಯನಿಗೂ ಮತ್ತು ಶಿವನಿಗೂ ಮಧ್ಯದಲ್ಲಿ ಲಿಂಕ್ ಬಿಟ್ಟೋದ್ರೆ ಅಲ್ಲಿ ಒಂದಷ್ಟು ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತದೆ, ರೋಗ ರುಜಿನಗಳು ಹೆಚ್ಚಾಗ್ತವೆ ಅನ್ನುವಂತಹ ನಂಬಿಕೆಗಳು ಆ ದೇವಸ್ಥಾನದಲ್ಲಿ ಬೆಳೆದು ಬಂದಿದೆ. ಅದು ಆ ದೇವಸ್ಥಾನದ ಅಲ್ಲಿನ ಒಂದು ಪರಿಸರದಲ್ಲಿ ಕಂಡು ಬರುವ ನಂಬಿಕೆ. ಆ ನಂಬಿಕೆ ಮೇಲೆ ಅವರು ಅದನ್ನ ಡಿಸೈಡ್ ಮಾಡ್ತಾರೆ. ಅದನ್ನ ಆವಾಗಲೇ ಆರಂಭದಲ್ಲೇ ಹೇಳ್ತಾ ಇದ್ರು ಮಾಲತೇಶ್ವರು, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ನೀವಿಬ್ರು. ಏನಂದ್ರೆ ಇದನ್ನ ನಂಬ್ಕೊಳ್ಳೋರು ನಂಬ್ಕೋಬಹುದು, ಇಲ್ಲದೆ ಹೋದ್ರೆ ಇಲ್ಲ ಅಂತ. ಇದೇನು ಇದೇ ಹೌದು ಹಾಗೆಯೇ ಆಗುತ್ತೆ ಅಂತ ಹೇಳೋದಕ್ಕೆ ನಾವೇನು ಹೊರಟಿಲ್ಲ. ಯಾಕಂದ್ರೆ TV9 ಮೂಲಕ ನಾವು ಸಾರ್ತಾ ಇರೋದೇನು ಅಂತಂದ್ರೆ ಅಲ್ಲಿ ಏನಿದೆಯೋ ಅದನ್ನ ಹೇಳ್ತಾ ಇದೀವಿ ಹೊರತು ನಾವು ಯಾವುದನ್ನು ಎಸ್ಟಾಬ್ಲಿಷ್ ಮಾಡಕ್ ಹೊರಟಿಲ್ಲ. ಅಲ್ಲಿನ ನಂಬಿಕೆಗಳು ನಂಬೋದು ಬಿಡ್ಬೋದು, ಅದು ಜನಮಾನಸಕ್ಕೆ ಬಿಟ್ಟಿದ್ದು. ಮಾತನಾಡ್ತೀವಿ ಶೆಲ್ಲಪಿಳ್ಳೆ ಅಯ್ಯಂಗಾರ್ ಅವರೇ ನಿಮ್ಮ ಜೊತೆ. ಸರ್ವಭೂತೇಷು ವಿಷ್ಣುಮಾಯೇತಿ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಆ ದೇವಿ ಭಾಗದಲ್ಲಿ ಸ್ವಾಮಿ ಇರ್ತಾರಂತೆ.
ಮನಸ್ಸನ್ನು ಆ ಕ್ಷೀರಧಾರೆಯನ್ನು ಲಿಂಗದ ಮೇಲೆ ನಾವು ಹಾಕುವಾಗ ಸ್ವಾಮಿ ಬೆಳ್ಳಿಗೆ ಕಾಣಿಸ್ತಾರೆ. ಅದರ್ಥ ಏನು? ನಮ್ಮ ಮನಸ್ಸಿನ ಕತ್ತಲು ದೂರವಾಗಿದೆ. ನಾವು ಈಗ ಬೆಳಕಿನಲ್ಲಿ ನೋಡ್ತಾ ಇದ್ದೀವಿ, ಬೆಳಕನ್ನು ಅನುಸರಿಸಿದ್ದೀವಿ. ಎಲ್ಲಪ್ಪ ಕೀಯೋದು ಮಾತಾಡ್ಬೇಡಿ ಹಿಂಗೆ ಕೀ ಕೇಳೋದು, ನಾನು ಮಾತು ಬಿಟ್ಬಿಡ್ತೀನಿ. ಆ ಬೆಳಕಿನಲ್ಲಿ ಶಿವನನ್ನು ನೋಡುವಾಗ ನಮಗೆ ಸ್ವಾಮಿ ಕಾಣಿಸ್ತಾ ಇದ್ದಾನೆ. ನಮ್ಮ ಮನಸ್ಸಿನ ಕತ್ತಲು, ಕೆಟ್ಟ ಭಾವನೆಗಳೆಲ್ಲ ದೂರವಾಗಿದೆ. ಇನ್ನೇನಿದ್ರು ನಮಗೆ ಪರಮಾತ್ಮನ ದರ್ಶನ. ಆ ರೀತಿಯಾಗಿ ತನ್ನ ದಕ್ಷಿಣಾಯಣದ ಎಲ್ಲ ಪಾಪದ ಪುಣ್ಯದ ಗಂಟೆಗಳನ್ನೆಲ್ಲ ಒದ್ಕೊಂಬಂತಹ ಸೂರ್ಯ ಭಗವಂತ ಈಶ್ವರನಿಗೆ ಕ್ಷೀರೋದಾರಣವ ಸಂಭವ. ಆ ಕ್ಷೀರಾಭಿಷೇಕ ಮಾಡುವಾಗ ಕಪ್ಪಿಗಿರೋ ಲಿಂಗ ಬೆಳ್ಳಿಗೆ ಕಾಣಿಸ್ತಿದೆ ಅಂದಾಗ ಎಷ್ಟು ವೈಶಿಷ್ಟ್ಯತೆ ಇದೆ. ಆ ರೀತಿಯಾಗಿ ಆ ಶಿವನನ್ನು ಈಗ ಅರ್ಚಕರು ಮಂಗಳಾರತಿ ಮಾಡ್ತಿದ್ದಾರೆ. ಯಾರಿಗೆ ಮಾಡ್ತಿದ್ದಾರೆ? ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿ ನಾರಾಯಣಿಯನ್ನು ಪ್ರಾರ್ಥನೆ ಮಾಡಿ ಪಾರ್ವತಿಯ ಅನುಗ್ರಹವನ್ನು ಪಡೆದು ತದನಂತರ ಶಿವನ ಹತ್ರ ಹೋಗ್ಬೇಕು. ಅಂತಹ ವೈಶಿಷ್ಟ್ಯತೆ. ಆ ಶಿವನ ಪೂಜೆ ಆಗ್ತಾ ಇದೆ, ಮಂಗಳಾರತಿ ನಡೀತಿದೆ. ಅರ್ಚಕರು ಶ್ರೀಕಂಠ ದೀಕ್ಷಿತರು ಸ್ವಾಮಿಗೆ ಕರ್ಪೂರ ನೀರಾಜನವನ್ನು ಮಾಡಿ ಎಲ್ಲರಿಗೂ ಭಗವಂತ ಈ ಲೋಕಕ್ಕೆಲ್ಲ ಕ್ಷೇಮವನ್ನು ಕೋರಲಿ ಅಂತೇಳಿ ಹೇಳಿದ್ದಾರೆ. ಇವತ್ತು ವಿಶೇಷವಾಗಿ ಪ್ರಕೃತಿಯ ದೋಷದಿಂದ ಇಲ್ಲ ನಮ್ಮಗಳ ಅರ್ಧ ಪುಣ್ಯದಿಂದ ಆ ಮೂಲಮೂರ್ತಿ ಪೂಜೆಯನ್ನು ಮಾಡಿದ ಶಿವನನ್ನು ದರ್ಶನ ಮಾಡಬಹುದೇ ಹೊರತು ಆ ಸೂರ್ಯ ಪೂಜೆಯನ್ನು ನಾವು ನೋಡಲಿಕ್ಕಾಗಲಿಲ್ಲ. ಆದ ಕಾರಣ ಯಾರೂ ಬೇಜಾರು ಮಾಡ್ಕೊಂಡಿರಾ, ಮನಸ್ಸಿನಲ್ಲಿ ಚಿಂತಿಸ್ದಿರಾ. ಏನು ವಿಶೇಷವಾಗಿ ಸೂರ್ಯ ಪೂಜೆಯ ನಂತರ ಮಹಾಭಿಷೇಕ ನಡೆದಿದೆ. ಆ ಮಹಾಭಿಷೇಕದ ನಂತರ ಎಲ್ಲರೂ ಸಾಲಾಗಿ ಬಂದು ಆ ಪರಮಾತ್ಮ ಮೂಲಮೂರ್ತಿಯನ್ನು ದರ್ಶನ ಮಾಡಿ ಇಷ್ಟೊತ್ತು ನಾವು ಏನು ಆ ಕ್ಷೀರಾಭಿಷೇಕವನ್ನು ಸ್ವಾಮಿಗೆ ಮಾಡಿ ಆ ಎಲ್ಲ ಕ್ಷೇತ್ರವನ್ನು ತಮಗೆ ತೀರ್ಥ ಮುಖಾಂತರವಾಗಿ ಕೊಡ್ತೀವಿ. ತಮ್ಮ ಮನಸ್ಸಿನಲ್ಲಿ ಎಲ್ಲರೂ ಅಲ್ಲಿಂದ ನೀವು ಹೊರಟಾಗ ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಜಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ದೇವ ಓಂಕಾರಾಯ ನಮೋ ನಮಃ. ಈ ಓಂಕಾರ ಅನ್ನೋ ತತ್ವ ಎಷ್ಟು ವಿಶೇಷವಾಗಿದೆ ಅಂದರೆ, ವಕಾರ ಅಂದರೆ ನಾಲಿಗೆಯಿಂದ ಹೇಳ್ಬೋದು, ಓಂಕಾರ ನಾಭಿಯಿಂದ ಹೇಳ್ಬೇಕು. ನೀವು ನಾಲಿಗೆಯೊಳಗೆ ಓಂ ಅಂತ ಹೇಳೋಕ್ಕಾಗಲ್ಲ, ವಕಾರ ಅಂತ ಹೇಳ್ಬಿಡ್ಬೋದು, ವಗಯ ಅನ್ಬೋದು. ಅದು ನಾವು ಬಹಳ ಕುತೂಹಲದಿಂದ ನೋಡ್ತಾ ಇದ್ವಿ. ಒಂದು ಆತಂಕ ಸಹಜವಾಗಿತ್ತು ಮಧುಶ್ರೀ. ಏನಕ್ಕಂತಂದ್ರೆ ಬೆಳಿಗ್ಗೆಯಿಂದನೂ ಕೂಡ ಬಹಳ ಮೋಡ ಕವಿದ ವಾತಾವರಣ ಇತ್ತು. ಅದು ಹೇಳ್ತಾರಲ್ಲ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು, ಅದು ಇಟ್ ಇಸ್ ರಿಯಲ್ ಅನ್ನುವಂಥದ್ದಕ್ಕೆ ಬೇರೆ ಬೇರೆ ಉದಾಹರಣೆಗಳು ಸಿಗ್ತಾ ಇದೆ. ಅದಕ್ಕೂ ಒಂದು ಭಾಗನ ಇದೆ, ಏನೋ ಗೊತ್ತಿಲ್ಲ. ಮುಂದಿನಂತಲ್ಲಿ ಇದು ನೋಡೋಣ, ಏನು ಪ್ರಕೃತಿಯ ವೈಪರೀತ್ಯನೋ ಅಥವಾ ಇದನ್ನ ಯಾರ್ಯಾರು ಹೇಗೆ ಅರ್ಥೈಸ್ಕೊಳ್ತಾರೋ ಅವ್ರ ಇಚ್ಛೆಗೆ ಬಿಟ್ಟಂಥದ್ದು. ಸೊ ಇತಿಹಾಸದಲ್ಲಿ 3ನೇ ಬಾರಿಗೆ ಈ ರೀತಿಯಾದಂಥದ್ದು ಆಗಿರೋದು ಅಂತ ಹೇಳಿ ಅಲ್ಲಿ ದೇಗುಲದಿಂದ ಸಿಗ್ತಾ ಇರುವಂತ ಮಾಹಿತಿ ಏನು ಅಂತ ಅಂದ್ರೆ, ಈ ಬಾರಿ ಸೂರ್ಯ ರಶ್ಮಿ ಆಗಿಲ್ಲ, ಅಂದ್ರೆ ಸ್ಪರ್ಶ ಆಗಿಲ್ಲ. ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಪ್ರತಿ ವರ್ಷ ಸೂರ್ಯ ರಶ್ಮಿಯ ಸ್ಪರ್ಶ ಏನಾಗ್ತಾ ಇತ್ತು ಶಿವಲಿಂಗದ ಮೇಲೆ, ಈ ಬಾರಿ ಆಗಿಲ್ಲ. ಈಗ ನಾನು ಮಧುಶ್ರೀ ನಾವು ಅಲ್ಲಿ ವರದಿಗೆ ಹೋದಂತ ಸಂದರ್ಭದಲ್ಲಿ ಕಳೆದ 10 ವರ್ಷಗಳಿಂದ ನಾವು ನೋಡ್ತಾ ಇದೀವಿ. ನಿರೂಪಣೆ ಶುರು ಮಾಡೋ ಒಂದು 5 ವರ್ಷದಿಂದ ಯಾವತ್ತೂ ಕೂಡ ಹೀಗಾದಂಥದ್ದು ನಮ್ಮ ತೀರಾ ಕಡಿಮೆ ಅವಧಿ, ಒಂದು 10 ವರ್ಷದಲ್ಲಿ ನಾವು ನೋಡಿಲ್ಲ. ಬಟ್ 2021ರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಆದಂಥದ್ದನ್ನಷ್ಟೇ ನಾವು ನೋಡಿದ್ವಿ. ಬಟ್ ಈ ಬಾರಿ ಸ್ವಲ್ಪವೂ ಆಗಿಲ್ಲ. ಪ್ರೊಫೆಸರ್ ಡಾಕ್ಟರ್ ಶೆಲ್ಲಪಿಳ್ಳ ಅಯ್ಯಂಗಾರ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ಶೆಲ್ಲಪಿಳ್ಳ ಅಯ್ಯಂಗಾರ್ ಅವರೇ, ಬಹುಶಃ ಇದನ್ನ ನೀವು ಆಗ್ತಾನೆ ಹೇಳಿದಾಗ ಅವ್ರು ಯಾರ್ಯಾರು ಹೇಗೆ ಅರ್ಥೈಸ್ಕೊಳ್ತಾರೋ ಅವ್ರ ಭಾವನೆಗೆ ಬಿಟ್ಟಂತದ್ದು. ಆದ್ರೆ ಹಾಗೇ ಇಲ್ಲ ಅನ್ನುವಂಥದ್ದನ್ನ ಬಹಳ ನಕಾರಾತ್ಮಕವಾದಂತಹ ಭಾವನೆಗೆ ಯಾರು ಕೂಡ ಒಳಗಾಗಬಾರ್ದು. ಅದು ನಮ್ಮ ಉದ್ದೇಶ ಕೂಡ ಹೌದು. ಇದನ್ನ ನೀವು ಹೇಗೆ ನೋಡ್ತೀರಾ, ನೀವು ಹೇಗೆ ವಿಶ್ಲೇಷಿಸ್ತೀರಾ? ಇವಾಗ ಹಳೆ ವಾಸ್ತುವಿಜ್ಞಾನ ಏನಿತ್ತು, ಆ ಬೆಳಕು ಬೀಳುವಂಥದ್ದು, ಆ ದೇವಸ್ಥಾನ ಕಟ್ಟಿರುವಂಥದ್ದು, ಇದೆಲ್ಲ ಅತ್ಯದ್ಭುತವಾದಂತಹ ವಾಸ್ತು ವಿಜ್ಞಾನವೇ. ಅದನ್ನು ಯಾರೂ ನಿರಾಕರಣೆ ಮಾಡೋಕ್ಕಾಗಲ್ಲ. ಇವತ್ತು ಬೆಳಕು ಬೀಳದೇ ಇರ್ಬೋದು, ಸಾವಿರಾರು ವರ್ಷಗಳಿಂದ ಬೆಳಕು ಬೀಳ್ತಾನೆ ಬಂದಿದೆ. ಹೌದೌದು. ಅಂಥದ್ರಲ್ಲಿ ಒಂದು 10 ವರ್ಷ, ಒಂದು 50 ವರ್ಷ ಬೆಳಕು ಬೀಳದೇ ಇರೋದು ಅನ್ನೋದು ಸಹಜ. ಅದು ಯಾಕಂದ್ರೆ ಕ್ಲೈಮೇಟ್ ಚೇಂಜಸ್ಸನ್ನು ಯಾರ ಕೈಲೂ ತಡೆಯೋಕ್ಕಾಗೋದಿಲ್ಲ. ಹೌದು. ಮೋಡ್ಗಳನ್ನ ನೀನು ಬರಬೇಡ ಅಂತ ಹೇಳಕ್ಕಾಗತ್ತೀಯಾ? ಅದು ಪ್ರಕೃತಿ ಸಹಜವಾದದ್ದು. ಹಾಗಂತ ಹೇಳಿ ಅಲ್ಲಿನ ನಂಬಿಕೆಗಳು ಆ ಸೂರ್ಯ ರಶ್ಮಿ ಆಗಲಿಲ್ಲ, ಅದರಿಂದ ಏನಾಗುತ್ತೆ ಅಂತ ನಂಬ್ಕೊಳ್ಳೋದು ಅವರ ನಂಬಿಕೆಗೆ ಬಿಟ್ಟಿದ್ದು. ಆದರೆ ಇಂತಹ ಒಂದು ಖಗೋಳ ವಿಸ್ಮಯವನ್ನ, ವಾಸ್ತು ವಿಜ್ಞಾನದ ವಿಸ್ಮಯವನ್ನ ನಾವೆಲ್ಲ ಮಿಸ್ ಮಾಡ್ಕೊಂಡ್ವಿ ಅನ್ನೋದಷ್ಟೇ ನಮ್ಮ ಪಾಯಿಂಟ್. ಅಷ್ಟೇನೆ. ಹೌದು ಹೌದು. ಅಷ್ಟೇ ಹೊರತು ಇದರಲ್ಲಿ ಇನ್ನೇನೂ ಇಲ್ಲ. ಆ ದೇವರ ಕೃಪೆನೋ ಅಥವಾ ದೇವರ ಮಹಾತ್ಮೆನೋ ಅಥವಾ ಗಂಗರ ಕಾಲದ ದೇವಸ್ಥಾನದ ವಾಸ್ತು ವಿನ್ಯಾಸನೋ ಕೆಂಪೇಗೌಡರು ಮಾಡಿದಂತಹ ಒಂದು ವ್ಯವಸ್ಥೆನೋ
ನಾವು ಯಾವತ್ತೂ ಅದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು ಕನ್ನಡಿಗರಾಗಿ. ಹೌದು. ಯಾಕಂದ್ರೆ ಇವತ್ತಿನ ವಿಜ್ಞಾನಕ್ಕೂ ಆಗದೇ ಇರೋದನ್ನ ಇವ್ರು ಮಾಡಿದ್ರು ಅನ್ನೋದೇ ನನ್ನ ಪಾಯಿಂಟ್ ಆಗಿತ್ತು ಅವತ್ತೂ ಕೂಡ. ಆದ್ರಿಂದ ಅದನ್ನ ನಾವೆಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಬೇಕು. ಆ ದೇವರು ನೆಕ್ಸ್ಟ್ ಟೈಮ್ಗೆ ಇನ್ನೊಂದಷ್ಟು ಜನ ಯಾರು ಕುತೂಹಲಿಗಳಿರ್ತಾರೋ ಅವರಿಗೆ ಅನುಗ್ರಹ ಮಾಡಲಿ, ಬೆಳಕು ಬೀಳಲಿ ಅನ್ನೋದು ನಮ್ಮ ಆಶಯ, ಅಷ್ಟೇ ನಮ್ಮ ಪ್ರಾರ್ಥನೆ. ಹೌದೌದೌದು. ಇನ್ನೊಂದು ಡಾಕ್ಟರ್ ಶೆಲ್ಪಳ್ಳಿ ಅಯ್ಯಂಗಾರ್, ನಾನು ಆಗ್ತಾನೆ ಹೇಳಿದಾಗೆ ಕೆಲವೊಂದೇ ಅಂತೂ ಬಹಳ ಸೂಪರ್ಸ್ಟಿಷಿಯಸ್ ಅಂತಿರೋ ಅಥವಾ ಅದನ್ನ ಮೌಢ್ಯ ಅಂತಿರೋ ಈ ರೀತಿಯಾದಂತ ಯೋಚನೆಗೆ ಹೋಗುವಂತವ್ರು ಜಾಸ್ತಿ. ಅಂತವ್ರಿಗೆ ತಾವು ಕೊಡುವಂತ ಸಲಹೆ ಏನು ಅಂತ ಹೇಳಿ, ಯಾಕಂತಂದ್ರೆ ಇದೇ ಒಂದು ಘಟನೆ ಹಿಡ್ಕೊಂಡ್ಬಿಟ್ಟು ಅಯ್ಯೋ ಹಿಂಗಾಯ್ತಲ್ಲ ಅಂತ ಮನೇಲಿ ಕೂತ್ಕೊಂಡು ಹೇಳೋರು ಬಹಳ ಮಂದಿ ಇರ್ತಾರೆ. ಬಟ್ ಅದನ್ನ ಬೇರೆ ರೀತಿಯಾಗಿ ಅವರಿಗೊಂದು ಭರವಸೆ ಅಥವಾ ಒಂದು ನಂಬಿಕೆಯನ್ನ ನೀಡೋದಾದ್ರೆ ಡಾಕ್ಟರ್ ಶೆಲ್ಪಳ್ಳಿ ಅಯ್ಯಂಗಾರ್ ಅವರೇ. ಇಲ್ಲ, ಈ ಥರ ಇದೇನಪ್ಪ ಅಂದ್ರೆ ಪ್ರಕೃತಿಯ ಮುನ್ಸೂಚನೆಗಳನ್ನ ಕೊಡ್ತದೆ ಶಕುನ ಶಾಸ್ತ್ರಗಳು, ನಿಜ. ಹಾಗೇಳಿ ಶಕುನಗಳೇ ಎಲ್ಲವನ್ನೂ ತೀರ್ಮಾನ ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ಆತ್ಮವಿಶ್ವಾಸ, ನಮ್ಮ ಲೆಕ್ಕಾಚಾರಗಳು ಇರ್ತವೆ. ಆದ್ರಿಂದ ನಾವು ಇದಕ್ಕೆ ಪೂರ್ತಿ ಒಳಗಾಗಿ ಇದರಿಂದಲೇ ಎಲ್ಲ ಆಯ್ತು ಅಂತ ಭಾವಿಸೋದೇನು ಅಗತ್ಯ ಏನಿಲ್ಲ. ಮತ್ತು ಪರಮಾತ್ಮ ಈ ಪ್ರಕೃತಿನ ಅನೇಕ ಕೋಟಿ ವರ್ಷಗಳಿಂದ ನಡೆಸ್ತಾ ಬಂದಿದ್ದಾನೆ. ಅವನು ಒಳ್ಳೆಯದನ್ನೇ ಮಾಡ್ತಾನೆ. ಹಾಗಾಗಿ ಯಾವತ್ತು ದೇವರು ಅನ್ನೋದೇ ಒಳ್ಳೆಯ ಶಕ್ತಿಯೇ ಹೊರತು ನೆಗೆಟಿವ್ ಶಕ್ತಿ ಅಲ್ಲ. ಹಾಗಾಗಿ ಒಳ್ಳೆದೇ ಆಗುತ್ತೆ ಅಂತ ನಂಬ್ಕೊಳ್ಳೋಣ, ಒಳ್ಳೆ ವಿಚಾರಗಳನ್ನ ಮಾಡ್ತಾ ಮುಂದುವರಿಯೋಣ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು. ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ನೀವೆಲ್ಲರೂ ಕೂಡ ಮಕರ ಜ್ಯೋತಿನ ನೋಡಕ್ ಹೋಗ್ತಾ ಇದ್ದೀರಿ. ಅಲ್ಲಿ ಮಕರ ಜ್ಯೋತಿ ದರ್ಶನವಾಗುತ್ತೆ. ಇದೇ ಸೂರ್ಯನ ಅಗ್ನಿಮುಖ, ಅದು ಅಷ್ಟೇ. ಆಮೇಲೆ ಸೂರ್ಯನ ರಶ್ಮಿ ದರ್ಶನ ಆಗ್ಲಿಲ್ಲ, ಸೂರ್ಯನ ಇನ್ನೊಂದು ಮುಖವೇ ಅಗ್ನಿ. ಹೌದೌದೌದು. ಇನ್ನೊಂದು ವಿಚಾರ ಕೊನೆಯದಾಗಿ ನಾವು ನಿಮ್ಮಿಂದ ತಿಳ್ಕೊಳ್ಬೇಕಾದಂತಂದ್ರೆ, ಈಗ ನಾವು ಬೇರೆ ಬೇರೆ ಹಿಂದೂ ಪುರಾಣದಲ್ಲಿರುವಂತಹ ಹಬ್ಬಗಳು ಅಥವಾ ಹಿಂದೂ ಸಂಪ್ರದಾಯದಂತೆ ಆಚರಿಸುವ ಹಬ್ಬದಲ್ಲಿ ಬಹುಶಃ ಮಧುಶ್ರೀ ಸಂಕ್ರಾಂತಿ ಹಬ್ಬ ಒಂದೇ ಅಂತ ಕಾಣಿಸುತ್ತೆ, ಪರ್ಟಿಕ್ಯುಲರ್ ಒಂದು ಡೇಟ್ ಅಂತ ಇರುವಂತದ್ದು. ಉಳಿದಂಥದ್ದನ್ನೆಲ್ಲವೂ ಕೂಡ ನೀವು ಪಂಚಾಂಗ ನೋಡಿ ನಿರ್ಧರಿಸ್ತೀರಾ ಅಥವಾ ಆಯಾ ಕಾಲ ಅನುಗುಣವಾಗಿ ಆ ಹಬ್ಬ ಇಂಥ ದಿವಸ ಅಂತ ನಿಗದಿ ಆಗುತ್ತೆ. ಇದೊಂದು ಮಾತ್ರ ನಾವು ಫಿಕ್ಸ್ ಆಗಿರುತ್ತೆ ಈ ಡೇಟ್ಗೆ ಸಂಬಂಧಪಟ್ಟ. ಬಟ್ ಈ ದಿನದ ವಿಶೇಷತೆ, ಈ ಸಂಕ್ರಾಂತಿ ಹಬ್ಬದ ನಂತರದಲ್ಲಿ ಪ್ರಕೃತಿಯಲ್ಲಿ ಆಗುವಂತ ಬದಲಾವಣೆ, ಪ್ರಕೃತಿಗೂ ಕೂಡ ಈ ದಿನ ಎಷ್ಟು ಅತಿ ಮುಖ್ಯ ಆದಂತದ್ದು, ಅದ್ರ ಬಗ್ಗೆ ಒಂದು ಸಣ್ಣ ವಿವರಣೆಯನ್ನ ನಮ್ಮ ವೀಕ್ಷಕರಿಗೆ ಕೊಟ್ಬಿಡಿ ಡಾಕ್ಟರ್ ಶೆಲ್ಪಳ್ಳಿ ಅಯ್ಯಂಗಾರ್ ಅವರೇ. ಹೌದು, ಇವಾಗ ನಮ್ಮಲ್ಲಿ ಏನಾಗಿದೆ ಅಂದರೆ ನಮ್ಮ ಎಲ್ಲ ಹಬ್ಬಗಳು ಹರಿದಿನಗಳು ಎಲ್ಲವೂ ಕೂಡ ಅತ್ಯಂತ ವೈಜ್ಞಾನಿಕ. ಭಾಳ ಜನ ಏನು ಹೇಳ್ತಾರೆ ಅಂತಂದರೆ, ಯಾವುದೋ ದಿನದ ಆಧಾರದ ಮೇಲೆ, ಯಾವುದೋ ವ್ಯಕ್ತಿಯ ಅವನು ಹುಟ್ಟಿದ ದಿನದ ಆಧಾರದ ಮೇಲೆ ನಮ್ಮ ಹಬ್ಬಗಳು ಯಾವುದೂ ಇಲ್ಲ. ಎಲ್ಲ ಹಬ್ಬಗಳು ಇರೋದು ನಮ್ಮ ನೈಸರ್ಗಿಕ ವಿದ್ಯಮಾನಗಳ ಆಧಾರದಲ್ಲಿ. ಉದಾಹರಣೆಗೆ ನೀವು ನಾಸಾದ ಫೋಟೋನ, ನಾಸಾ ತೆಗೆದಿರೋ ಫೋಟೋನ ನೀವು ನಾಸಾ ವೆಬ್ಸೈಟಲ್ಲಿ ನೋಡ್ಬೋದು. ಭೂಮಿಯು ಚಲನೆ ಆಗ್ತಾ ಇರೋದು ನಿಮಗಲ್ಲಿ ಕಾಣುತ್ತೆ. ಅದನ್ನ ನಮ್ಮವರು 5,000 ವರ್ಷಗಳ ಹಿಂದೆನೆ ಉತ್ತರಾಯಣ ಇದನ್ನ ದಕ್ಷಿಣಾಯನ ಉತ್ತರಾಯಣ ಅಂತ ಮಾಡಿಟ್ಟಿದ್ದಾರೆ. ಅಂದ್ರೆ ಭೂಮಿಯ ತಿರುಗುವಿಕೆ ನಮಗೆ 5,000 ವರ್ಷದಿಂದಾನೇ ಲೆಕ್ಕಾಚಾರ ಮಾಡ್ಕೊಂಡು ಬಂದಿದ್ದಾರೆ. ಇದು ಹಿಂದೆ ಡಿಸೆಂಬರ್ 25ನೇ ತಾರೀಕು ಬರ್ತಾ ಇತ್ತು. ನೀವು ಶಾಸನಗಳಲ್ಲಿ ನೋಡಿದ್ರೆ 22ನೇ ತಾರೀಕಿಗೆ ಸಂಕ್ರಾಂತಿ ಬರ್ತಾ ಇತ್ತು. ಈಗ ಸ್ವಲ್ಪ ಬದಲಾವಣೆಯಾಗಿ ಏನು ಸಂಕ್ರಾಂತಿ ಜನವರಿ 14ನೇ ತಾರೀಕಿಗೆ ಬರ್ತಾ ಇದೆ. ನೀವು ನೋಡ್ಬೋದು ಎಷ್ಟು ವೈಜ್ಞಾನಿಕ ಅಂದರೆ, ಇಲ್ಲ ಜನವರಿ 14 ಇಲ್ಲ ಜನವರಿ 15, ಇದು ಬಿಟ್ಟರೆ ಇನ್ಯಾವತ್ತೂ ಚೇಂಜೇ ಆಗಲ್ಲ. ಇದು ಅಂದರೆ ಭೂಮಿಯ ಸುತ್ತುವಿಕೆ ಇದೆಯಲ್ಲ, ಇದು ತನಗಿಷ್ಟ ಬಂದಂಗೆಲ್ಲ ಸುತ್ತೋದಿಲ್ಲ. ಅದು ಭೂಮಿಯ ಸುತ್ತುವಿಕೆನೂ ಕೂಡ ಸೂರ್ಯನ ಗುರುತ್ವಾಕರ್ಷಣೆ, ನಕ್ಷತ್ರದ ಗುರುತ್ವಾಕರ್ಷಣೆಗಳು ಈ ಸೋಲಾರ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿದೆ. ಅದನ್ನು ಕೂಡ ಭಾರತೀಯರು ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂದರೆ ಅವರು ಎಷ್ಟು ಅದ್ಭುತ ವಿಜ್ಞಾನಿಗಳಾಗಿದ್ದರು. ಇದನ್ನೇ ಲೆಕ್ಕಾಚಾರ. ಇವಾಗ ಸಂಕ್ರಾಂತಿ ಆದಮೇಲೆ ನಿಧಾನಕ್ಕೆ ಚಳಿ ಕಡಿಮೆ ಆಗ್ತಾ ಬರುತ್ತೆ, ಭೂಮಿಯಲ್ಲಿ ಸುಗ್ಗಿಯ ಕಾಲ ಬರುತ್ತೆ, ಭೂಮಿಯಲ್ಲಿ ಸೂರ್ಯನ ಬದಲಾವಣೆಗಳಿಂದಾಗಿ ಪ್ರಕೃತಿಯ ಹವಾಮಾನದಲ್ಲಿ ಬದಲಾವಣೆ ಆಗ್ತದೆ. ಈಗ ಅವರೆಕಾಳುಗಳು ಜಾಸ್ತಿ ಬರುವಂತಹ ಕಾಲ, ಅಂದರೆ ಇಬ್ಬನಿಯಲ್ಲಿ ಬೆಳೆಯುವಂತಹ ಆಹಾರ ಪದಾರ್ಥಗಳು. ಇದಾದ ನಂತರ ಭತ್ತ ಬೆಳೆ ಇವುಗಳಿಗೆ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ನೋಡಿದ್ರೆ ಮತ್ತೆ ನೆಕ್ಸ್ಟ್ ಯುಗಾದಿ ಬರುವಾಗ ಮರಗಿಡಗಳೆಲ್ಲ ಹಳೆಯ ಎಲೆಗಳನ್ನು ಕೆಳಗಡೆ ಉದುರಿಸಿ ಹೊಸ ಎಲೆಗಳು ಬರುತ್ತೆ. ಅಷ್ಟ್ಯಾಕೆ ಮನುಷ್ಯನ ಶರೀರದಲ್ಲಿ ಚಳಿಯಿಂದ ಆದ ಹಳೆಯ ಚರ್ಮದ ಕಿಣ್ವಗಳೆಲ್ಲ ಬಿದ್ದು ಹೊಸ ಚರ್ಮ ಉತ್ಪತ್ತಿಯಾಗುತ್ತೆ. ಚರ್ಮದಲ್ಲಿ ಒಂದು ಬದಲಾವಣೆ ಆಗುತ್ತೆ. ಪ್ರತಿಯೊಂದು ಪ್ರಾಣಿ ಪಕ್ಷಿ ಮರ ಗಿಡ ಇಡೀ ಪರಿಸರದಲ್ಲಿ ಬದಲಾವಣೆ ಆಗುತ್ತೆ. ಅದು ಹೊಸ ವರ್ಷ ಭಾರತೀಯರಿಗೆ. ಸೊ ಹೀಗೆ ನೀವು ನೋಡ್ತಾ ಹೋದರೆ ಜನವರಿಯಿಂದ ಹಿಡಿದು ವೈಕುಂಠ ಏಕಾದಶಿಯ ತನಕ ಬರೋ ಎಲ್ಲವನ್ನೂ ಕೂಡ ವೈಜ್ಞಾನಿಕವಾಗಿ, ಮತ್ತು ಪ್ರತಿ ತಿಂಗಳು ಹುಣ್ಣಿಮೆ ಬರುತ್ತಲ್ಲ,
ಆ ಹುಣ್ಣಿಮೆನೂ ಅಷ್ಟೇ ನಮ್ಮ ಹೆಸರಿದೆ ನೋಡಿ, ಚೈತ್ರ, ವೈಶಾಖ, ಏನು ಆಷಾಢ, ಶ್ರಾವಣ ಅಂತ ಹೆಸರಿದೆಯಲ್ಲ ಭಾರತೀಯರಿಗೆ. ಈ ತಿಂಗಳ ಹೆಸರು ಹೆಂಗಿಟ್ಟಿದ್ದಾರೆ ಗೊತ್ತಾ? ಆ ಪೌರ್ಣಿಮೆಯ ದಿನ ಯಾವ ನಕ್ಷತ್ರದಲ್ಲಿ ಚಂದ್ರ ಇರ್ತಾನೋ, ಅಂದರೆ ಆಕಾಶದಲ್ಲಿ ಕಾಣೋದು ಇದೂ ಕೂಡ ಚೈತ್ರ ನಕ್ಷತ್ರದಲ್ಲಿ ಪೌರ್ಣಿಮೆ ಬರೋ ದಿನ ಚೈತ್ರ ಮಾಸ, ವೈಶಾಖ ನಕ್ಷತ್ರದ ಆ ಕಾನ್ಸ್ಟಲೇಷನಲ್ಲಿ ಚಂದ್ರ ಇರೋ ಟೈಮಲ್ಲಿ ಪೌರ್ಣಿಮೆ ಆದರೆ ವೈಶಾಖ ಮಾಸ, ಶ್ರವಣ ನಕ್ಷತ್ರ ಇರುವಾಗ ಆ ಮಾಸ ಬರೋದ್ರಿಂದ ಶ್ರಾವಣ ಮಾಸ, ಮೃಗಶಿರ ನಕ್ಷತ್ರದಲ್ಲಿ ಚಂದ್ರ ಇರೋದ್ರಿಂದ ಮಾರ್ಗಶಿರ ಮಾಸ. ಹಿಂಗೆ ಇಡೀ ಪಂಚಾಂಗನೇ ಇಟ್ ಈಸ್ ಕಂಪ್ಲೀಟ್ಲಿ ಸೈಂಟಿಫಿಕ್. ಭಾರತದ್ದು ಇಡೀ ಪ್ರಪಂಚವೇ ಅಪ್ರಿಸಿಯೇಟ್ ಮಾಡುತ್ತಿದೆ ಅಂಥದ್ದು ನಮ್ಮ ದೇಶ ಭಾರತ. ನಮ್ಮ ದೇಶ ಭಾರತದಲ್ಲಿ ನಾವು ಹುಟ್ಟಿದೀವಿ ಅನ್ನೋದಕ್ಕೆ ನಾವು ಅತ್ಯಂತ ಸಂತೋಷ ಪಡಬೇಕು, ಅಷ್ಟು ವೈಜ್ಞಾನಿಕವಾಗಿದೆ. ಕರೆಕ್ಟ್ ಹೌದು. ಥ್ಯಾಂಕ್ ಯು ಡಾಕ್ಟರ್ ಶೆಲ್ಲಪಿಳ್ಳೆ ಅಯ್ಯಂಗಾರ್ ಅವರ ಇಷ್ಟೊತ್ತು ನಮ್ಮ ಜೊತೆ ಕೂತು ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಇದರ ವೈಜ್ಞಾನಿಕ ಹಿನ್ನೆಲೆ ಏನು, ಪೌರಾಣಿಕ ಹಿನ್ನೆಲೆ ಏನು ಅನ್ನುವಂಥದ್ದನ್ನ ನಮ್ಮ ಜನರಿಗೆ ವಿವರಿಸಿಕೊಟ್ರಿ. ಧನ್ಯವಾದಗಳು. ಸೊ ಇದರ ಜೊತೆಗೇನೆ ಈಗ ತಾನೇ ಡಾಕ್ಟರ್ ಶೆಲ್ಲಪಿಳ್ಳೆ ಅಯ್ಯಂಗಾರ್ ಅವರು ಹೇಳ್ತಾ ಇದ್ದ ಹಾಗೆ ಬಹಳ ನಕಾರಾತ್ಮಕವಾದಂತಹ ಯೋಚನೆಗಳು ಮತ್ತೊಂದು ಅದರ ಅವಶ್ಯಕತೆ ಇಲ್ಲ. ಬಟ್ ಈ ದಿನದ ಮಹತ್ವ, ಆ ದೇಗುಲದ ಮಹತ್ವ, ಇದಿನ್ನೂ 100 ವರ್ಷ 1000 ವರ್ಷ ಇದ್ರೂ ಕೂಡ ಇದು ಹಾಗೆ ಮುಂದುವರಿತಾ ಹೋಗುತ್ತೆ. ಬಟ್ ಮೋಡ ಕವಿದ ವಾತಾವರಣ ಇತ್ತು. ಇದೇನೋ ನಮಗೆ ಈ ಕ್ಷಣಕ್ಕೆ ಹಿಂಗೆ ಆಗ್ಬಿಡ್ತಲ್ಲ ಅನ್ನುವಂಥದ್ದಲ್ಲ. ಬೆಂಗಳೂರಿಗರಿಗಂತೂ ಗೊತ್ತಿದೆ, ನಿನ್ನೆಯಿಂದನೂ ಕೂಡ ಬೆಂಗಳೂರಿನಲ್ಲಿ ಬಹಳ ಮೋಡ ಕವಿದ ವಾತಾವರಣ ಇತ್ತು. ಆಮೇಲೆ ಪ್ರಕೃತಿಯಲ್ಲಿ ಬದಲಾವಣೆ ಆಗ್ತಾ ಇರುವಂಥದ್ದು ನೋಡಿ ಇಲ್ಲಿ ಮಧುಶ್ರೀ, ಅಂದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಬಿಸಿಲು, ಸಂಜೆ ಆಗ್ತಾ ಇದ್ದಂಗೆ ಬಹಳ ಚಳಿ ಇರಬೇಕಾದಂತ ಒಂದು ಸಂದರ್ಭ ಇದು. ಬಟ್ ವಾತಾವರಣದಲ್ಲಿ ಆಗಿರುವಂತ ಬದಲಾವಣೆ, ಹಾಗಾಗಿ ಇವತ್ತು ಸೂರ್ಯರಶ್ಮಿ ಸ್ಪರ್ಶಿಸಿಲ್ಲ ಅಂತ ನಾವು ಇದನ್ನ ಬಹುಶಃ ಅನ್ಕೊಳ್ಬಹುದಾಗಿದೆ. ಸೋಮಸುಂದರ್ ದೀಕ್ಷಿತ್ ಮಾತನಾಡಿ ಏನ್ ಹೇಳಿದ್ರೆ ಬನ್ನಿ. ಇಲ್ಲ, ನಮ್ಮಗಳ ಅರ್ಧ ಪುಣ್ಯದಿಂದ ಆ ಮೂಲಮೂರ್ತಿ ಪೂಜೆಯನ್ನು ಮಾಡಿದ ಶಿವನನ್ನು ದರ್ಶನ ಮಾಡಬಹುದೇ ಹೊರತು ಆ ಸೂರ್ಯ ಪೂಜೆಯನ್ನು ನಾವು ನೋಡ್ಲಿಕ್ಕೆ ಆಗಲಿಲ್ಲ. ಆದ ಕಾರಣ ಯಾರು ಬೇಜಾರು ಮಾಡ್ಕೊಂಡಿರಾ, ಮನಸ್ಸಿನಲ್ಲಿ ಚಿಂತಿಸ್ದಿರಾ, ಏನು ವಿಶೇಷವಾಗಿ ಸೂರ್ಯ ಪೂಜೆಯ ನಂತರ ಮಹಾಭಿಷೇಕ ನಡೆದಿದೆ. ಆ ಮಹಾಭಿಷೇಕದ ನಂತರ ಎಲ್ಲರೂ ಸಾಲಾಗಿ ಬಂದು ಆ ಪರಮಾತ್ಮ ಮೂಲಮೂರ್ತಿಯನ್ನು ದರ್ಶನ ಮಾಡಿ ಪ್ರಕೃತಿಯ ದೋಷದಿಂದ ಇಲ್ಲ ನಮ್ಮಗಳ ಅರ್ಧ ಪುಣ್ಯದಿಂದ ಆ ಮೂಲಮೂರ್ತಿ ಪೂಜೆಯನ್ನು ಮಾಡಿದ ಶಿವನನ್ನು ದರ್ಶನ ಮಾಡಬಹುದೇ ಹೊರತು ಆ ಸೂರ್ಯ ಪೂಜೆಯನ್ನು ನಾವು ನೋಡ್ಲಿಕ್ಕೆ ಆಗಲಿಲ್ಲ. ಆದ ಕಾರಣ ಯಾರು ಬೇಜಾರು ಮಾಡ್ಕೊಂಡಿರಾ, ಮನಸ್ಸಿನಲ್ಲಿ ಚಿಂತಿಸ್ದಿರಾ, ಏನು ವಿಶೇಷವಾಗಿ ಸೂರ್ಯ ಪೂಜೆಯ ನಂತರ ಮಹಾಭಿಷೇಕ ನಡೆದಿದೆ. ಆ ಮಹಾಭಿಷೇಕದ ನಂತರ ಎಲ್ಲರೂ ಸಾಲಾಗಿ ಬಂದು ಆ ಪರಮಾತ್ಮ ಮೂಲಮೂರ್ತಿಯನ್ನು ದರ್ಶನ ಮಾಡಿ ಸೂರ್ಯ ರಶ್ಮಿ ಕಿರಣ ಶಿವಲಿಂಗವನ್ನ ಸ್ಪರ್ಶ ಮಾಡಿಲ್ಲ ಅನ್ನೋ ದುಗುಡ, ಆತಂಕ, ಬೇಸರ ಒಂದಷ್ಟು ಮಂದಿ ಭಕ್ತಾದಿಗಳಿಗೆ ಇದ್ದೇ ಇರುತ್ತೆ. ಆದರೆ ಅದು ಯಾವುದನ್ನು ಕೂಡ ನಕಾರಾತ್ಮಕವಾಗಿ ತೆಗೆದುಕೊಳ್ಬೇಡಿ, ಎಲ್ಲವೂ ಕೂಡ ಒಳಿತಾಗುತ್ತೆ ಅಂತ ಹೇಳಿ ತಿಳಿದವರು ಇದೀಗಷ್ಟೇ ಉಪದೇಶವನ್ನ ಕೊಟ್ಟಿದ್ದಾರೆ. ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಎಂಬಂತೆ ನಾವೆಲ್ಲರೂ ಕೂಡ ಶಿವನಾಮ ಸ್ಮರಣೆಯನ್ನ ಮಾಡ್ತಾ ಪ್ರತಿಯೊಬ್ಬರಿಗೂ ಕೂಡ ಆ ಶಿವ ಒಳಿತನ್ನ ಮಾಡಲಿ ಅಂತ ಆಶಿಸ್ತಾ